ಜಾತಿ ಗಣತಿ ಅತ್ಯಂತ ಸೂಕ್ಷ್ಮ ವಿಷಯವಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಇದು ಅತ್ಯಂತ ಸೂಕ್ಷ್ಮ ವಿಷಯ. ಇದಕ್ಕೆ ಅನವಶ್ಯಕವಾದ ಆತುರ ಬೇಡ. ನೀವು ಕ್ಯಾಬಿನೆಟ್ಟಲ್ಲಿ ಇಟ್ಟಿದ್ದನ್ನು ಚರ್ಚೆ ಮಾಡಿ, ಮರುಪರಿಶೀಲನೆ ಮಾಡಿ ನಿಮ್ಮ ನಿರ್ಧಾರವನ್ನು. ನಾವು ಅದನ್ನು ಸ್ವಾಗತ ಮಾಡ್ತೀವಿ, ಜಾತಿ ಗಣತಿಯನ್ನು. ಆದರೆ ವೈಜ್ಞಾನಿಕ ವಸ್ತುನಿಷ್ಠ ಜಾತಿ ಗಣತಿಯನ್ನು ನೀವು ಮಾಡಬೇಕು. ಇನ್ನೂ 100 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡಿ, ಏನು ದೊಡ್ಡ ವಿಷಯ ಏನಿಲ್ಲ ಸರ್ಕಾರಕ್ಕೆ. ಯಾವ ಜನ ಕೂಡ ಅನ್ಯಾಯ ಆಗಲಿಕ್ಕೆ ಸರ್ಕಾರ ಬಿಡಬಾರ್ದು. ಯಾಕಂದರೆ ಅದರ ಆದ್ಯ ಕರ್ತವ್ಯ, ಸರ್ಕಾರದ ಆದ್ಯ ಕರ್ತವ್ಯ ಸರ್ವರಿಗೂ ಸಮಬಾಳು ಮತ್ತು ಸಮಪಾಲು, ಎಲ್ಲರಿಗೂ ಸಮಾನವಾದ ಬದುಕಿನ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡುವಂಥದ್ದು ಮತ್ತು ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಹಾಗಾಗಿ ನಿಮ್ಮ ಈ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ, ಆದಷ್ಟು ಬೇಗನೆ ಮತ್ತೆ ವೈಜ್ಞಾನಿಕವಾದ ವಸ್ತುನಿಷ್ಠ ಜಾತಿ ಗಣತಿ. ಈಗ ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ, ಎಲ್ಲ ಕಡೆ ನಮ್ಮ ಡಾಟಾಗಳು ಸಿಗ್ತವೆ. ಒಂದಲ್ಲ ಒಂದು ಕಡೆ ಎಲ್ಲರೂ ಸ್ಕ್ಯಾನ್ ಆಗಿರ್ತಾರೆ, ಯಾರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡಿ, ಯಾವ್ಯಾವ ಸಮುದಾಯಕ್ಕೆ ಏನೇನು ಕೊರತೆ ಇದೆ, ಏನೇನು ಅವರಿಗೆ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು, ಯಾವ್ಯಾವ ಸಮುದಾಯಕ್ಕೆ ಯಾವ್ಯಾವ ಸಾಮಾಜಿಕವಾದ ವಂಚನೆಗಳಾಗಿದ್ದಾವೆ. ಸಣ್ಣ ಪುಟ್ಟ ಸಮುದಾಯ 50,000 60,000 ಬುಟ್ಟಿ ಎಣಿಯುವಂಥವರು, ಮೇದಾರರು, ಭಾಳಷ್ಟು ಅವರೆಲ್ಲ ಮೈಕ್ರೋ ಮೈನಾರಿಟೀಸ್, ತುಂಬ ಕಡಿಮೆ ಇರುವಂಥ ಸಮುದಾಯಗಳು, ಅಕ್ಕಿಪಿಕ್ಕಿ ಜನಾಂಗ, ಅವರೆಲ್ಲ ಇನ್ನೂ ಸರ್ಕಾರದ ಗಣನೆಗೆ ಬರಲಿಲ್ಲ. ಇಂಥ 100 ಸಮುದಾಯಗಳಿಗೆ ನ್ಯಾಯ ಒದಗಬೇಕು. ಹಾಗೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಅತ್ಯಂತ ಪ್ರಾಮಾಣಿಕವಾದ ಜಾತಿ ಗಣತಿ ನಡೀಬೇಕಾಗ್ತದೆ. ಅವರ ಸಾಮಾಜಿಕವಾದ, ಆರ್ಥಿಕವಾದ, ಶೈಕ್ಷಣಿಕವಾದ ಸ್ಥಿತಿಗತಿಗಳು ಇವತ್ತಿನ ಮಟ್ಟದಲ್ಲಿ ಹೇಗಿದೆ ನೋಡಬೇಕಾಗ್ತದೆ. ಸಂಖ್ಯೆಯಲ್ಲಿ ದೊಡ್ಡ ಸಮುದಾಯ ಆದ ತಕ್ಷಣ ಅವರೆಲ್ಲ ಶ್ರೀಮಂತರಾಗಬೇಕು ಅಂತೇನಿಲ್ಲ. ಇವತ್ತು 1/4 ಎಕರೆ 1/2 ಎಕರೆ ಇಟ್ಕೊಂಡಿರುವಂಥ ಒಕ್ಕಲಿಗರು ನಾವು ನೋಡ್ತೀವಿ. ಇವತ್ತು ಅಷ್ಟು ಇಲ್ಲದೆ ಇರುವಂಥ ವೀರಶೈವರು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ನೀವು ತೂಗುವಂಥದ್ದಾಗಬಾರ್ದು. ಹಾಗಾಗಿ ಎಲ್ಲರಿಗೂ ನೀವು ನ್ಯಾಯ ಕೊಡ್ತೀವಿ ಅನ್ನೋ ಭಾವನೆ ವ್ಯವಸ್ಥೆದಾದರೆ ಇನ್ನೊಂದು ಸರಿ ಇದೆಲ್ಲವನ್ನು ಕೂಡ ಮರುಪರಿಶೀಲನೆ ಮಾಡಿ ಆದಷ್ಟು ಶೀಘ್ರ ಗಣತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ಆಗಿರುವಂಥ ಮೀಸಲಾತಿನಲ್ಲಿ ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ಒಕ್ಕಲಿಗರಿಗೆ ಇವತ್ತು 1.25 ಕೋಟಿಗೂ ಮಿಕ್ಕ ಜನಸಂಖ್ಯೆ ನಾವಿದ್ದೀವಿ ಅಂತ ಹೇಳ್ತೀವಿ, ನಮಗೆ 4% ಅಷ್ಟಕ್ಕೆ ನಿಲ್ಲೋದಿಲ್ಲ. 4%ಅಲ್ಲಿ ಇನ್ನೂ ಹಂಚ್ಕೊಳ್ಬೇಕು, ನಾವು ಬೇರೆ ಬೇರೆ ಸಮುದಾಯಗಳ ಜೊತೆ ಹಂಚ್ಕೊಳ್ಬೇಕು. ಹಾಗೆ ವೀರಶೈವರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ಅನ್ಯಾಯ ಆಗಿದೆ. ಕೆಲವರು 2A ಕೇಳ್ತಾರೆ, ಇನ್ನು ಕೆಲವರು ನಾವು ಬೇಡ ಜಂಗಮರಿದ್ದೀವಿ, ನಮಗೆ SC ಏನು ಇತ್ತು ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮೀಸಲಾತಿ ವಿಷಯದಲ್ಲಿ ಎಲ್ಲ ಸಮುದಾಯಗಳು, ಅವರು ಇವರು ಅಂತ ಹೇಳೋದಿಲ್ಲ, ST ಕೊಡಿ ಅಂತೇಳಿ ಆಲಮತ ಸಮುದಾಯ ಕೇಳ್ತದೆ. ಕಾಡುಗೊಲ್ಲರು ನಾವು ST ಇದ್ದೀವಿ, ನಿಜವಾದ ಟ್ರೈಬಲ್ಸ್ ನಾವು, ನಮಗೆ ST ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾರೆ. ನಾಯಕರು ನಮಗಿರೋವಂಥ ಮೀಸಲಾತಿಯನ್ನು ಹೆಚ್ಚಿಸಿ ಅಂತ ಕೇಳ್ತಾರೆ. ಎಲ್ಲ ಸಮಸ್ಯೆಗಳು ಅತ್ಯಂತ ಸೂಕ್ಷ್ಮವಾದ ಮತ್ತು ಜಟಿಲ ಸಮಸ್ಯೆಗಳು. ಇವನ್ನು ಬಿಡಿಸ್ಬೇಕಾದ್ರೆ ಭಾಳಷ್ಟು ತಾಳ್ಮೆ ಇರಬೇಕಾಗ್ತದೆ. ಯಾವುದೇ ಆತರ ಬೇಡ ಸರ್ಕಾರಕ್ಕೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಲಿ. ನಾವು